ಯಾರು ಹೊಡಿತಾ ಇದಾರಪ್ಪ. ಹಾಲಪ್ಪನ ಹೊಡೆಯೋದಾ? ಏನ್ ಹೇಳ್ತಾ ಇದೀಯಮ್ಮ? ಸಾರಿ ಮಾವ. ಯಾರಪ್ಪ ನೀನು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ, ನಾನ್ ಮಾವ, ನಿನ್ ತಂಗಿ ಮಗ ಲಂಡನ್. ಹೌದು. ಲೇ ಅಲ್ಲಪ್ಪ, ಇವನು ನನ್ನ ತಂಗಿ ಮಗ ಕಣ. ತಪ್ಪೋದು ಕೊಡ್ರಿ. ಬಾಪ ಬಾ, ನಡಿ ನಡಿ. ನೀನು ಲಂಡನ್ ನಿಂದ ಬಂದಿರೋ ಹುಡುಗ. ನಮ್ಮ ಹಳ್ಳಿ ನಿನಗೆ ಹಿಡಿಸುತ್ತೋ ಇಲ್ವೋ? ಹಲೋ ಹಲೋ. ಯಾರಿವ್ರು? ನನ್ನ ತಂಗಿ ಮಗ ಕಣೆ. ಹೌದಾ? ಎಷ್ಟು ದೊಡ್ಡನ ಬಿಟ್ಟಿದ್ದೀಪ ನೀನು. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಹೋಗು, ಕೈ ಕಾಲು ಮುಖ ತೊಳ್ಕೊ, ಊಟ ಮಾಡಿದ್ವಿ. ನೀರ್ ಕೊಡೋಗಮ್ಮ. ಆಯ್ತಪ್ಪ. ಹುಡುಗ ತುಂಬಾ ಮುದ್ದಾಗಿದ್ದಾನೆ, ಒಳ್ಳೆ ತರ ಕಾಣ್ತಾನೆ. ಅದು ಅಲ್ಲದೆ ನಿಮ್ ತಂಗಿ ಮಗ ಬೇರೆ. ದೇವ್ರ ದಯದಿಂದ ನಮ್ ಶಾಂತಿ ಹುಡುಗನ ಒಪ್ಪಿಟ್ರೆ. ಶಾರದಾ, ನನ್ನ ಮನಸ್ಸಿನಲ್ಲಿರೋದನ್ನೇ ನೀನು ಹೇಳ್ಬಿಟ್ಟಿಯಲ್ಲೇ. ಹೌದಾ? ಶಾಂತಿ ಸ್ವಲ್ಪ ಮುಜುಗರದ ಹುಡುಗಿ. ಅವಳಿಗೆ ಪ್ರೀತಿಯಿಂದ ಹೇಳಿದ್ರೆ ನಿನ್ ಮಾತು ಕೇಳಿದ್ರು ಕೇಳ್ಬಹುದು. ಒಂದ್ ಕೆಲಸ ಮಾಡು, ಅವಳಿಗೆ ಹೇಳು, ಅವ್ರ ಮಾವನ್ ಕರ್ಕೊಂಡು ನಮ್ಮ ಜಮೀನು ಪಕ್ಕವ್ರ ದೇವಸ್ಥಾನ, ಬೆಟ್ಟ ಇವೆಲ್ಲ ತೋರ್ಸ್ಕೊಂಬರಕ್ ಹೇಳು. ಜೊತೆಲಿ ಓಡಾಡಿದ್ರೆ ಒಬ್ಬರನ್ನೊಬ್ರು ಇಷ್ಟಪಟ್ರು ಪಡ್ಬಹುದು. ಇಷ್ಟಪಟ್ರು ಅಂತ ಇಟ್ಕೋ, ಊದ್ಬಿಡೋಣ ವಾಲ್ಗನ. ಏನಂತೀಯ? ಈಗಲೇ ಕಳ್ಸ್ಕೊಟ್ಬಿಡ್ತೀನಿ. ಹೋಗೋಗು. ಶಾಂತಿ, ಏನಮ್ಮ? ಮುಂದಿನ ಜನ್ಮ ಅಂತ ಏನಾದ್ರೂ ಇದ್ರೆ ಈ ಬೆಟ್ಟ ಗುಡ್ಡಗಳ ಮಧ್ಯೆ ಜೋಡಿ ಹಕ್ಕಿಗಳಾಗಿ ಯಾರ ಹಂಗೂ ಇಲ್ದೆ ಹಾರಾಡ್ತಾ ಇರೋಣ ಅನ್ಸತ್ತಲ್ವಾ? ಅದ್ ಮುಂದಿನ ಜನ್ಮದಲ್ಲಿ ತಾನೆ. ಮೊದ್ಲು ಈ ಜನ್ಮದಲ್ಲಿ ನಾವೇನ್ ಮಾಡೋಣ ಅಂತ ಯೋಚನೆ ಮಾಡೋದು ಒಳ್ಳೇದಲ್ವಾ ಮಾಮ? ಹೇಳಮ್ಮ. ಅಪ್ಪ, ನನ್ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತು ಕಣಮ್ಮ. ಮತ್ತೆ ಗೊತ್ತಿದ್ದು ನೀವು? ಹೂ ಕಣಮ್ಮ, ಅದಕ್ಕೆ ಅಲ್ವಾ ನಾನು ನಿಮ್ಮಮ್ಮ ಈ ತೀರ್ಮಾನ ತಗೊಂಡಿರೋದು. ಬೇಕಳ್ಳಿ, ನಾವು ದಡ್ರೆ ಇರಬಹುದು, ಆದ್ರೆ ನೀನ್ ತಿಳ್ಕೊಂಡಷ್ಟು ದಡ್ರಲ್ಲ ಕಣಮ್ಮ. ಹಂಗಲ್ಲಪ್ಪ, ನನ್ನ ಮಾವನ್ನ. ಗೊತ್ತಮ್ಮ, ನೀನು ನಿಮ್ಮ ಮಾವ ಬೈಕಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಬೆಟ್ಟಕ್ಕೆ ಹೋಗೋದು, ಸಂತೋಷವಾಗಿ ತಿರ್ಗಾಡೋದು, ಇದನ್ನೆಲ್ಲ ನೋಡಿದ ಮೇಲೂ ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಪ್ಪನಾಗ ನಾನಿದ್ದು ಏನಮ್ಮ ಪ್ರಯೋಜನ? ಅಪ್ಪ, ನನಗೂ ಮಾವನಿಗೂ ಗೊತ್ತಮ್ಮ. ಇನ್ನೂ ಸ್ವಲ್ಪ ದಿವಸ ಮದುವೆ ಬೇಡ ಅಂತೀಯ, ಅಷ್ಟೇ ತಾನೇ? ಯಾಕಮ್ಮ? ನನ್ ಮಾವನ ಮದುವೆ ಆಗಲ್ಲಪ್ಪ. ಅಲ್ಲಮ್ಮ, ಯಾವತ್ತೂ ಯಾರ ಜೊತೆಗೂ ಓಡಾಡದೆ ಇದ್ದೋಳು ನಿಮ್ ಮಾವನ ಜೊತೆ ಸಂತೋಷವಾಗಿ ಓಡಾಡ್ತಿದ್ಯಲ್ಲಮ್ಮ. ಅಪ್ಪ, ನನಗೆ ಬುದ್ಧಿ ಬಂದಾಗ್ಲಿಂದ ನಮ್ಮಮ್ಮ ಯಾವತ್ತೂ ಅಷ್ಟು ಪ್ರೀತಿಯಾಗಿ ಮಾತಾಡ್ಲಿಲ್ಲ. ಅವಳು ಪ್ರೀತಿಯಿಂದ ಮಾವನ ಜೊತೆ ಹೋಗು ಅಂದ್ಲು, ಅದಕ್ಕೋಸ್ಕರ ಅವ್ರ ಜೊತೆ ಓಡಾಡ್ದೆ ಅಷ್ಟೇಪ್ಪ. ಅಂದ್ರೆ ನಿನ್ ಮನಸ್ಸಿನಲ್ಲಿ ಯಾರಾದ್ರೂ? ಅಯ್ಯೋ 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 ಅಯ್ಯೋ, ಆಯ್ತಾ ಆಯ್ತಾ, ಈಗಲಾದ್ರೂ ನಿಮ್ಗೆ ಅರ್ಥ ಆಯ್ತಾ? ಹೆಣ್ಮಕ್ಳನ್ನ ಹೆಚ್ಚಾಗಿ ಮುಚ್ಚಿದ್ರೆ ಮಿತಿ ಮೀರ್ತಾರೆ ಅನ್ನೋದು. ಏಯ್, ಎಳೆ ಎಳೆ ಮೇಲೆ ಯಾವನೇ ಮಾತಾಡೆ, ಹಾಕೊಳ್ತೀನಿ ನೋಡು. ಶಾರದಾ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನನ್ನ ಬಾಯಿ ಮುಚ್ಚಿ ಮುಚ್ಚಿನೇ ನಿಮ್ಮ ಮಗಳ ಈ ಗತಿ ಆಗಿರೋದು. ಅವನು ಯಾರು ಅಂತ ಹೇಳ್ತೀಯಮ್ಮ?
ನೀನೇನು ಹೆದರ್ಕೋಬೇಡ. ಅವ್ನು ಯಾರು ಅಂತ ಧೈರ್ಯವಾಗಿ ಹೇಳಮ್ಮ. ಹೇಳಮ್ಮ. ಅಯ್ಯೋ ದೇವ್ರೆ, ನಿಮ್ ಮಗಳು ನಮ್ಮ ಮಾನ ಮರ್ಯಾದೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಟು ಸುಮ್ನಿರ್ತೀಯಾ? ನಿನ್ ಕೈ ಮುಗಿತೀನಿ, ಸುಮ್ನಿರ್ತೀಯಾ? ಹಾಲಪ್ಪ, ಇದ್ರ ಬಗ್ಗೆ ನಿನ್ನ ಹತ್ರ ಏನಾದ್ರೂ ಮಾತಾಡಿದಾನೇನಮ್ಮ? ನೀನೇನಾದ್ರೂ ಅವ್ರಿಗೆ ಮಾತು ಕೊಟ್ಟಿದ್ದೀನಮ್ಮ? ಇಬ್ರು ಸೇರಿ ಈ ವಿಷಯವಾಗಿ ಏನಾದ್ರೂ ಮಾತಾಡಿದ್ದೀರಾ? ಇಲ್ಲ. ಅವ್ರ ಹಾಡನ್ ಕೇಳ್ತಾ ಕೇಳ್ತಾ ನನ್ಗೆ ಗೊತ್ತಿಲ್ಲದೆ ನಾನು ಅವ್ರಿಗೆ ಮನ್ಸ್ ಕೊಟ್ಬಿಟ್ಟಿದ್ದೀನಪ್ಪ. ದಡ್ಡಿ ದಡ್ಡಿ, ನಾನೇನೋ ಅಂದ್ಕೊಂಡಿದ್ದೆ. ಬೆಳಿದೇ ಇರೋ ಮೂಳೆ ನಿನ್ ತಲೆನ ಕೆಡಿಸ್ಬಿಟ್ಟಿದೆ. ಹೋಗಿ ಸ್ನಾನ ಮಾಡಿ ತಲೆ ತೊಳ್ಕೊಂಡು ನಾನ್ ಮಾಡಿ ತಪ್ಪಾಯ್ತು ಅಂತ ದೇವ್ರಿಗೆ ತುಪ್ಪ ದೀಪ ಹಚ್ಚು. ನನ್ ಮದ್ವೆ ಅಂತಾದ್ರೆ ಹಾಲಪ್ಪನ್ ಜೊತೆಗೆ, ಇಲ್ಲ ಅಂದ್ರೆ ನೇಣ್ ಹಾಕೋತ್ಯಾ? ಸಾಯ್ತೇನೆ. ಮೊದ್ಲ ಕೆಲಸ ಮಾಡು. ನೀನಂತ ಮಕ್ಕಳು ಬದುಕಿರ್ಬಾರ್ದು. ನೋಡೆ, ನಮ್ಮಿಬ್ರು ಮಾತು ಕೇಳ್ಕೊಂಡು ಸುಖವಾಗಿರ್ತೀಯೋ ಇಲ್ಲ ನಮ್ಮಿಬ್ರು ಸಾವು ನೋಡ್ತೀಯೋ? ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು. ಶಾರದಾ, ಹೊಸ ಸಮಾಧಾನ ಮಾಡ್ಕೋ. ನೀನ್ ಒಳಗಡೆ ಹೋಗಮ್ಮ, ಆಮೇಲೆ ಮಾತಾಡೋಣ. ಶಾಂತಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನ್ ಹೇಳು? ಶಾಂತಿ, ನಾನು ನಿನ್ನ ರಾಣಿ ತರ ನೋಡ್ಕೊಂಡು ಮಹಾರಾಣಿ ತರ ಸಾಕ್ತೀನಿ ಅಂತ ಹೇಳ್ತೀಯ ಅಲ್ವಾ? ಛೇ, ನಿನ್ನ ಮದುವೆ ಆದ್ರೆ ತಾನೇ ಆ ಮಾತು. ಅಂದ್ರೆ ಶಾಂತಿ, ನಾನು ಈಗಾಗಲೇ ಒಂದು ಹುಡುಗಿನ ಲವ್ ಮಾಡಿದ್ದೀನಿ. ಅವಳನ್ನ ಮದುವೆ ಆಗ್ಬೇಕು ಅಂತಾನೂ ಇದ್ದೀನಿ. ಅವಳಿದ್ದೆ ನನ್ನ ಬದುಕಕ್ಕಾಗಲ್ಲ ಶಾಂತಿ. ನೀನೇನಾದ್ರೂ ನಾಳೆ ಬೆಟ್ಟದ ಹತ್ರ ಬಂದ್ರೆ ಡೆಫಿನೆಟ್ ಆಗಿ ಅವಳು ಯಾರು, ಏನ್ ವಿಷಯ ಅಂತ ನಿನಗೆ ಗೊತ್ತಾಗುತ್ತೆ ಶಾಂತಿ. ಶಾಂತಿ, ನಾನ್ ಜೀವನದಲ್ಲಿ ತುಂಬಾ ಪ್ರೀತಿಸಿರೋ ಹುಡುಗಿ, ಮದುವೆ ಆಗಲೇಬೇಕು ಅಂತ ನಿರ್ಧಾರ ಮಾಡಿರೋ ಹುಡುಗಿ ಬೇರೆ ಯಾರು ಅಲ್ಲ ಶಾಂತಿ, ಬೇರೆ ಯಾರು ಅಲ್ಲ. ಅವಳು ನೀನೇ ಶಾಂತಿ, ನೀನೇ. ಶಾಂತಿ ತುಂಬಾ ಒಳ್ಳೆ ಹುಡುಗಿ. ಅವಳನ್ನ ಮಾತ್ರ ಬಿಡಬೇಡ. ಅವಳನ್ನೇ ಮದುವೆ ಆಗು ಅಂತ ಹೇಳ್ಕೊಟ್ಟಿದ್ದು ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ನನ್ನ ಮನಸ್ಸು. ಇದೆಲ್ಲ ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಅಲ್ಲ. ನಿನ್ನ ಮದುವೆ ಆದ್ರೆ ನಿನ್ನ ಜೊತೆ ಬರೋ ಐಶ್ವರ್ಯಕ್ಕೋಸ್ಕರ, ನಿನ್ನ ಜೊತೆ ಬರೋ ಆಸ್ತಿಗೋಸ್ಕರ. ಇದನ್ನ ಕಟ್ಟಿದ್ರೆ ನೀನ್ ನನ್ನ ಹೆಂಡತಿ ಆಗ್ತೀಯ. ಇಲ್ಲದೆ ಹೋದ್ರೆ ಬೈ ಚಾನ್ಸ್ ಮಿಸ್ ಆಗಿ ಮಗಳು ಅನ್ನೋ ಮಮಕಾರಕ್ಕೆ ನಿಮ್ಮಪ್ಪ ಬಲಿಯಾದ್ರೆ ಆಗ ನೀನ್ ಹಾಲಪ್ಪನ ಹೆಂಡತಿ ಆಗ್ತೀಯ. ಆಗ ನನ್ನ ಗತಿ ಚಿಕ್ಕನಾಯಕನಹಳ್ಳಿ ಚಿಪ್ಪೆ. ಅದಕ್ಕೆ ಈಗ ಏನ್ ಮಾಡ್ತೀನಿ ಗೊತ್ತಾ? ನನ್ನ ಮಾತು ಕೇಳು. ಬೇಡ, ದಯವಿಟ್ಟು ನನ್ನ ಮಾತು ಕೇಳು. ಬೇಡ, ಬೇಡ. ಮಾವ, ಏನಪ್ಪ? ಶಾಂತಿ ಬೆಟ್ಟದ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು. ಇದಕ್ಕೆಲ್ಲ ಕಾರಣ ಆ ಹಾಲಪ್ಪನ ಮಾವ.
ಪರಮಾತ್ಮನೊಳ ಪರಮಾತ್ಮನ ಪರಮ ಭಕ್ತ ನಾನು. ಪರಮೇಶ್ವರ, ನೀಲಕಂಠೇಶ್ವರ, ಶ್ರೀಕಂಠೇಶ್ವರ, ನಂಜುಂಡೇಶ್ವರ ಅನ್ನಿಸ್ಕೊಂಡ್ರು ಆ ಪರಮೇಶ್ವರನ ಕೈ ಹಿಡಿದ ಆದಿಶಕ್ತಿ ನೀನು. ಪರಮೇಶ್ವರನೇ ತಂದೆ, ಪಾರ್ವತಿನೇ ತಾಯಿ ಅಂತ ನಮ್ಮದವ್ರಿಗೆ ನೀವು ಮಾಡ್ತಿರೋದೇನು? ಹೃದಯನ ಇಲ್ಲರ ಕಟ್ಟಗನ ಕಾಪಾಡ್ತೀರಾ? ಹೃದಯ ತುಂಬ ಕರ್ಣೆ ತುಂಬಿಕೊಡ್ರನ್ನ ಸಾಯಿಸ್ತೀರಾ? ಯಾಕಮ್ಮ ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಮಗು ತರ ಮೌನ ಕೂತಿದ್ಯಲ್ಲ ತಾಯಿ. ಇಲ್ಲಮ್ಮ, ನೀನ್ ಬಹಳ ಬುದ್ಧಿವಂತೆ. ಯಾಕೆಂದ್ರೆ ಪ್ರಶ್ನೆನೂ ನಮ್ಮಿಂದನೇ ಕೇಳಿಸ್ತೀರಾ, ಉತ್ತರನೂ ನಮ್ಮಿಂದನೇ ಬಯಸ್ತೀರಾ. ಇಲ್ಲ, ಆವತ್ತಿನ ದಿನ ದುಷ್ಟನ ಸಂಹಾರ ಮಾಡೋದಕ್ಕೋಸ್ಕರ ಚಾಮುಂಡೇಶ್ವರಿಗೆ ಅವತಾರ ತಾಳಿದ್ದೀನಿ ಸತ್ಯನೇ. ಆದ್ರೆ ಇವತ್ತು ನಮ್ಮ ಶಾಂತವನ್ನು ಬದಲಿಸ್ಕೊ, ಇಲ್ಲ ನನ್ನನ್ನು ಪಡಿತೋ. ಅಲ್ಲಪ್ಪ, ದೇವ್ರ ಮುಂದೆ ಹಠ ಮಾಡಿದ್ರೆ ಒಳ್ಳೇದಾಗೋದಿಲ್ಲ. ಶಾಂತಮ್ಮನವ್ರು ಬದುಕಬೇಕು ಅಂದ್ರೆ ಹೇಳಿ ಪೂಜಾರಪ್ಪನವ್ರೆ, ನಮ್ ಶಾಂತಮ್ಮನವ್ರು ಬದುಕಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಹೇಳಿ? ಇಲ್ಲಿಂದ 5 ಮೈಲಿ ದೂರದಲ್ಲಿ ಶಿವನ ಮೂಲ ಸ್ಥಾನ ಇದೆ. ಆ ಹೊಂಡದಲ್ಲಿ ಸ್ನಾನ ಮಾಡಿಬಿಟ್ಟು ಮಡಿಯಿಂದ ಎದ್ದು ಅಲ್ಲಿರೋ ಹರಕೆದಾರ ತಗೊಂಡು ಬಂದು ಯಾರನ್ನೂ ಮಾತಾಡಿಸದೆ ಶಾಂತಮ್ಮನಿಗೆ ಹರಕೆದಾರ ಕಟ್ಟು. ನಂಬಿದವ್ರನ್ನ ದೇವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಹೃದಯವಾ ಬೇರಾಗಿಸು ಈ ಕಟುಕತನವು ಏಕೆ?